ಅಲ್ಲೇನು ನೀರೇ ಕಾಣ್ತಾ ಇಲ್ಲ, ಫುಲ್ ಬರೀ ಇಷ್ಟಿದೆ ಇಲ್ಲಿ. ನನ್ನ ಫೇವ್ರೇಟ್ ಬನಾನಾ ಚಿಪ್ಸ್. ಬನಾನಾ ಚಿಪ್ಸ್. ಇನ್ನ ಇದಾವ ಕೊಡು. ಇದನ್ನ ಎತ್ಕೊಂಬಂದು ಇಲ್ಲಿ ಹಾಲಲ್ಲೆಲ್ಲ ಹಿಂಗ್ ಬಿಸಾಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಟೈಮು 6:50 ನಮ್ಮ ಬಾಲ್ಕನಿಯಿಂದ ವ್ಯೂ ನೋಡಿ, ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ಅಲ್ಲೇನು ನೀರೇ ಕಾಣ್ತಾ ಇಲ್ಲ, ಫುಲ್ ಬರೀ ಫಾಗ್ ಇದೆ. ದೀಪು ಮತ್ತು ಪಾಪು ಮಲಗಿದ್ದಾರೆ ಇಬ್ಬರು. ಸಾಂಬಾರು ಕಲ್ಸಿಯಾ? ಇನ್ನೇನು ರಿಟರ್ನ್ ಹೊಡ್ತಾ ಇದ್ದೀವಿ. ನಾವು ಓಡ್ತಾ ಇದ್ದೀವಿ. ಇಲ್ಲಿ ನೋಡಿ ಸಪೋರ್ಟ್ ಹಣ್ಣೆಲ್ಲ. ಸೊ ನಾವು ರಿಟರ್ನ್ ಓಡೋ ಟೈಮಲ್ಲಿ ಎಲ್ಲ ಕಾರೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ವಾಶ್ ಮಾಡ್ತಾರೆ ಅನ್ಸುತ್ತಾರಲ್ಲ, ಅದೆಲ್ಲ ಕಾಂಪ್ಲಿಮೆಂಟ್ರಿ. ಸೊ ಇಲ್ಲೇ ನಾವು ಸ್ಟೇ ಮಾಡಿದ್ದು. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆ ಬಾಯ್ ನಮ್ಮ ಊರಿಗೆ. ಸೊ ರಿಟರ್ನ್ ಓಡ್ತಾ ಇದ್ವಿ. ಹೋಗ್ಬೇಕಾದ್ರೆ ಇಲ್ಲಿ ಬನಾನಾ ಚಿಪ್ಸ್ ಎಲ್ಲ ಫೇಮಸ್ ಅಲ್ಲ, ಸೊ ಈಗ ಬನಾನಾ ಚಿಪ್ಸ್ ತಗೊಂಡೋಗೋಣ ಅಂತ ಸ್ಟಾಪ್ ಮಾಡಿದ್ದೆ. ಕಯ್ಯ ಎತ್ಕೊ, ಪಪ್ಪ ಹತ್ರ ಹೋಗ್ತೀಯಾ? ಇಲ್ಲೇ ಲೈವ್ ಮಾಡ್ತಾರಂತೆ, ಲೈವ್ ಬನಾನಾ ಚಿಪ್ಸ್. ಮಾಡಿ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಆಲ್ರೆಡಿ. ಹೌದಾ? ಎಷ್ಟಿದೆ ಇಲ್ಲಿ. ನನ್ನ ಫೇವ್ರೇಟ್ ಬನಾನಾ ಚಿಪ್ಸ್. ಎಷ್ಟೊಂದಿದೆ. ಯಾ ಚಿಪ್ಸ್ ಬೇಕಾ? ಇದಕ್ಕೂ ಅಲ್ಲಿ ಸಿಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೇಗಿದೆ? ಹಾಗೆಲ್ಲ ಕ್ರಿಸ್ಪಿ. ಸ್ಮೋಕಿಂಗ್ ಗಿಯರ್ is an offense. ಅಷ್ಟೇ ಅಲ್ಲ ಇದು ಬನಾನಾ ಚಿಪ್ಸ್. ಹೇಳು. ಬನಾನಾ ಚಿಪ್ಸ್. ಸೊ ಬನಾನಾ ಚಿಪ್ಸ್ ತೊಗೊಂಡು ಅಲ್ಲಿದ್ದ ಬಂಡೀಪುರ್ ರೂಟಿಂದ ಓಡ್ತಾ ಇದ್ದೀವಿ ಮೈಸೂರಿಗೆ. ಆನ್ ದ ವೇ ಹೆಂಗಿದ್ರು ಮೈಸೂರು ಬರುತ್ತಲ್ಲ, ಹಂಗೆ ಹೋಗೋಣ. ಅತ್ತೆನ ನಿಶ್ಚಿತ್ನ ಮೀಟ್ ಮಾಡ್ದಂಗೂ ಆಗುತ್ತೆ ಅಂತ ಓಡ್ತಾ ಇದ್ದೀವಿ. ಸೊ ಇವಾಗ ಬಂಡೀಪುರ್ ಬಂದಿದ್ದೀವಿ. 20 ರೂಪೀಸಾ? ಅಜ್ಜಿ ಅಜ್ಜಿ ಅಂತ ಹುಡುಕ್ತಾ ಇದ್ದಾಳೆ. ಯಾರಮ್ಮ? ಅಜ್ಜಿ ಎಲ್ಲೋದ್ರು? ಮುಖ ತೊಳೆಯಕ್ಕ? ಏನದು? ಟಿಟು
ನೋಡಿದ್ರಲ್ಲ ಇಯಾನ ಅಂತೂ ಅಲ್ಲೇ ಅತ್ತೆ ಜೊತೆನೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಟ್ಯೂಷನ್ ಮಕ್ಕಳೆಲ್ಲ ಬಂದಿದ್ದಾರಲ್ಲ, ನೋಡಿ ನೋಡಿ ಹೋಮ್ವರ್ಕ್ ಮಾಡಿ ಮಾಡಿ ಅಂತ ಇದ್ಲಂತ. ಅವಳು ಮಾತಾಡೋದೆಲ್ಲ ಕೇಳಿಸ್ಕೊಂಡು ಅಷ್ಟು ಅಲ್ಲೇ ಅಜ್ಜಿ ಅಜ್ಜಿ ಅಂತ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ಲು. ಸೊ ಅಷ್ಟೊತ್ತಿಗೆ ನಿಶಿತ್ ಕೂಡ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದ. ಸೊ ಇಯಾನಾಗೆ ಬುಕ್ಸ್ ಆರ್ಡ್ರ್ ಮಾಡಿದ್ದಾನೆ. ಇದು ಆಲ್ರೆಡಿ ನಮ್ಮ ಹತ್ರ ಇತ್ತು, ಮತ್ತು ಸೇಮ್ ಅದೇ ಥರ ಮಾಡಿದ್ದ. ಸೊ ಹಂಗೆ ಇರಲಿ ಕಾರಲ್ಲಿ ಇಟ್ಕೊಳ್ಳಿ ಎತ್ಕೆ ಅಂತೆಲ್ಲ ಹೇಳ್ತಾ ಇದ್ದ. ಸೊ ರಿಟರ್ನ್ ಆಫೀಸಿಂದ ಬಂದು ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಓಕೆ ಓಕೆ ಸೂಪರ್ ಅಮ್ಮ. ನಾನು ಇದು ಅದೇನದು. ಸೊ ಅಲ್ಲಿದ್ದ ಮತ್ತೆ ನೈಟ್ ಹಂಗೆ ರಿಟರ್ನ್ ಬಿಟ್ವಿ, ಮತ್ತೆ ಬ್ಯಾಂಗ್ಳೂರಿಗೆ ಬಂದ್ವಿ. ಬಾಯ್ ಬಾಯ್ ಪಾಪಾಗೆ ಬಾಯ್ ಹೇಳಿಯಾ. ನೋಡಲ್ಲಿ ಬೇಗ ಪಾಪಾಗೆ ಬಾಯ್ ಮಾಡೋ ಪೈಸು. ಸೊ ಕಿರಣ್ ಕೂಡ ಆಫೀಸ್ಗೆ ಹೊರಟ್ರು. ಇನ್ನೇನು ವೀಕೆಂಡ್ ಎಲ್ಲ ಮುಗೀತು, ವೆಕೇಷನ್ ಏನೇನಿತ್ತು ಎಲ್ಲ ಆಯಿತು, ಮತ್ತು ಬ್ಯಾಕ್ ಟು ನಾರ್ಮಲ್ ಲೈಫ್ ಅಲ್ವಾ. ಸೊ ಕಿರಣ್ ಆಫೀಸ್ಗೆ ಹೊರಟಿದ ತಕ್ಷಣ ಏನೋ ನನಗೊಂದು ದೊಡ್ಡ ಕೆಲಸ ಕೊಟ್ಲು. ನೋಡ್ತಾ ಇದ್ದೀನಿ ಎಲ್ಲಿ ಸೈಲೆಂಟಾಗಿದ್ದಾಳೆ ಅಂತ ನೋಡಿದ್ರೆ ದೇವ್ರ ಮನೆ ಕಳಸ ಎಲ್ಲ ಬೀಳಿಸಿ ನೀರೆಲ್ಲ ಚೆಲ್ಲಿ ಅಕ್ಕಿ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸರಿ ಹಂಗೆ ಆಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಅವಳಿಗೆ ಫಸ್ಟು ಎಣ್ಣೆ ಮಸಾಜ್ ಮಾಡಿದೆ. ಹಾಗೆ ಮ್ಯಾಂಗೋ ಕೂಡ ಇತ್ತಲ್ಲ, ಸೊ ಅದರಿಂದ ಸ್ಮೂತಿ ಮಾಡ್ಕೊಂಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಎಲ್ಲ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸೊ ಅದಕ್ಕೆ ಫಸ್ಟು ಮ್ಯಾಂಗೋ ಸ್ಮೂದಿ ಮಾಡಿದೆ. ಅವಳು ಕೂಡ ಇಷ್ಟಪಟ್ಟು ತಿಂದು ಚೆನ್ನಾಗಿತ್ತು. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಫೈನಲಿ ಟ್ರಿಪ್ಪಿಂದ ಮನೆಗೆ ಬಂದ್ವಿ. ಸಡನ್ ಪ್ಲ್ಯಾನ್ ಅದೆಲ್ಲ. 3 days 2 nights ಹೋಗಿದ್ವಿ. ಬಂದಮೇಲಂತೂ ಆಬ್ವಿಯಸ್ಲಿ ಇರುತ್ತಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದೆ. ಅದರಲ್ಲಿ ಏನೋ ಬೇರೆ ದೊಡ್ಡ ಕೆಲಸ ಕೊಟ್ಬಿಟ್ಲು ನನಗೆ. ಯಪ್ಪ, ಇಷ್ಟೊತ್ತು ದೇವ್ರ ಮನೆ ಕ್ಲೀನ್ ಮಾಡಿದ್ದೀನಿ. ಫುಲ್ಲು ಹೆಂಗಂದರೆ ನೀರು ಚೆಲ್ಬಿಟ್ಟಿದ್ದಾಳೆ, ನೀರೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಅದು ಸ್ಲೈಡ್ ಇರುತ್ತಲ್ಲ, ಸ್ಲೈಡ್ ಒಳಗಡೆ ಹೋಗ್ಬಿಟ್ಟಿದೆ. ಅದನ್ನು ತೆಗಿಯೋಕ್ಕೆ ಬಂದಿಲ್ಲ. ಎಷ್ಟೊತ್ತಿಂದ ಸ್ಪಾಂಜಿಂದ ಮಾಡಿ ಮಾಡಿ ಎಲ್ಲ ತೆಗೆದು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಬಂದೆ. ಆಮೇಲೆ ಆ್ಯಕ್ಚುಲಿ ಬಂದಿದ ತಕ್ಷಣ ಫುಲ್ ಮನೆ ಧೂಳಾಗಿತ್ತೆಲ್ಲ ಕ್ಲೀನ್ ಮಾಡಿಕೊಂಡೆ. ಬಾತ್ರೂಮ್ ಕೂಡ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಆಯಿತು. ಏನಾಗೆ ಹೆಡ್ ಮಸಾಜ್ ಮಾಡಿ ಅವಳಿಗೂ ಕೂಡ ತಲೆ ಸ್ನಾನ ಮಾಡಿದೆ, ನಾನು ತಲೆ ಸ್ನಾನ ಮಾಡಿದೆ. ಆಮೇಲೆ ಅವಳಿಗೆ ಮಲಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಪೂರಿ ಮತ್ತು ಕುರ್ಮಾ ಮಾಡಿಬಿಟ್ಟಿದ್ದೆ. ಮಧ್ಯಾಹ್ನಕ್ಕೂ ಆಗ್ಬಿಡ್ತಂತ ಜಾಸ್ತಿನೇ ಮಾಡಿದೆ ಕುರ್ಮಾ. ಸೊ ಇವಾಗ ಜಸ್ಟ್ ರೈಸ್ಗೆ ಇಟ್ಟಿದ್ದೀನಿ, ಬಿಸಿ ಮಾಡ್ತಾಯಿದ್ದೀನಿ ಕುರ್ಮಾನ. ಇನ್ನೊಂದು ಸರಿ ರೈಸ್ ಜೊತೆ ತಿನ್ನೋಣ ಅಂತ. ಏನೋ ಮಲ್ಕೊಂಡಿದ್ದಾಳೆ. ಅವಳು ಎದ್ದೋಳಷ್ಟಕ್ಕೆ ಮುಂಚೆ ಆರಾಮಾಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಎದ್ದರೆ ಇನ್ನು ಊಟ ಅರ್ಧಂಬರ್ಧ. ಅದೇ ಬನಾನಾ ಚಿಪ್ಸ್ ತೊಗೊಂಬಂದಿದ್ದೀವಿ. ಇದು ಆ್ಯಕ್ಚುಲಿ 3 kg ತೊಗೊಂಬಂದಿದ್ದೀವಿ. 3 kgಗೆ 300 rupees ಅಂತೆ. ಆಮೇಲೆ ಬರಬೇಕಾದ್ರೆ ಹಂಗೆ ಸ್ವಲ್ಪ ತಿನ್ಕೊಂಬರೋಣ ಕಾರಲ್ಲಿ ಅಂತ ಒಂದು 30 grams ಹಂಗೆ ತೊಗೊಂಡ್ವಿ. ಮಿಕ್ಸ್ಡ್ ಬನಾನಾ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ರಿಸ್ಪಿಯಾಗಿ ಮಸ್ತಾಗಿದೆ. ಹಾಗೆ ನಮ್ಮ ಮನೆ ನೇಬರ್ಸ್ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಇಲ್ಲಿ ರೈಸ್ ಮಾಡಿದ್ದೀನಿ. ಏನಾಯಿದ್ರೆ ಅವಳಿಗೂ ತಿನ್ನಿಸ್ಬೇಕು. ಪೂರಿ ಮಾಡಿದ್ನಲ್ಲ ಬೆಳಗ್ಗೆ, ಹಂಗೆ ಇದೆ. ನಾನು ಬಾದಾಮ್ ಕೂಡ ತಿಂದಿಲ್ಲ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಬಿಟ್ಟಿದ್ದೀನಿ. ಸೊ ಇದು ಪೂರಿ ಜೊತೆ ಮಸ್ತಾಗಿತ್ತು. ಕಿರಣ್ಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದನ್ನು ರೈಸ್ ಜೊತೆ ತಿಂದ್ಬಿಡ್ತೀನಿ. ಆ್ಯಕ್ಚುಲಿ ಪೂರಿ ಇಟ್ಟು ಇದೆ, ಇದರಲ್ಲಿ ಎತ್ತಿಟ್ಟಿದ್ದೀನಿ. ರೈಸ್ ಜೊತೆ ತಿನ್ನೋಣ ಅಂತ. ಬೆಳಗ್ಗೆ ಪೂರಿ ತಿಂದಲ್ಲ, ತಿರ್ಗಾ ಅದೇ ತಿನ್ನೋದು ಬೇಜಾರು. ಸೊ ಬೇಗ ಊಟ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಹೂವು ಒಂದಿಲ್ಲ, ಹೂವು ಎಲ್ಲ ಕಿರಣ್ಗೆ ಹೇಳಿದ್ದೀನಿ, ಆರ್ಡ್ರ್ ಮಾಡ್ತಾರೆ. ಸಾಯಂಕಾಲ ಮತ್ತೆ ಎಲ್ಲ ಹೂವು ಇಡಬೇಕು. ಏನಮ್ಮ ಸೊ ಅಲ್ಲಿ ಮಲ್ಕೊಂಡು ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡಿರ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರು ಕುಡಿಸ್ತೀನಿ. ಮಲ್ಕೊಂಡು ಎದ್ದಿರ್ತಾರಲ್ಲ ಬಾಯೆಲ್ಲ ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಕುಡಿಸ್ಬಿಟ್ಟು ಆಮೇಲೆ ಊಟ ಮಾಡಿಸೋಣ ಅಂತ ಕಿಚನ್ಗೆ ಕರ್ಕೊಂಬಂದು ಕುಣಿಸ್ಬಿಟ್ಟಿದ್ದೀನಿ.
ಅವಳು ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾಳೆ, ತಿನ್ನೋಕ್ಕೆ ರೆಡಿ ಇರಲಿಲ್ಲ. ಸೊ ಇದು ಒಂದೇ ಒಂದು, ಯಾವಾಗಲೂ ಹೇಳ್ದಂಗೆ ಮಕ್ಕಳು ತಿಂದ್ಬಿಟ್ರೆ ನಾವು ಎಷ್ಟು ಆರಾಮಾಗಿರ್ಬೋದು ಅಂದರೆ ಆ ಡೇ ಫುಲ್ ಖುಷಿಯಾಗಿರ್ಬೋದು. ಸೊ ಪ್ರಾಪರಾಗಿ ಅವ್ರು ಏನಾದರೂ ತಿಂದ್ಬಿಟ್ರೆ, ನನಗಂತೂ ಅವ್ರು ತಿಂದ್ಬಿಟ್ರೆ ಫುಲ್ ಡೇನೇ ಖುಷಿ, ಫುಲ್ ಹ್ಯಾಪಿ ಆಗಿರ್ತೀನಿ. ತಿನ್ನಿಸ್ತಾ ಇದ್ದೀನಿ. ಪಮ್ಮ ಪಮ್ಮ ಅಂದ್ರೇನು? ಮಮ್ಮನಾ? ಪಮ್ಮ ಹಂಗಂದ್ರೆ ಏನ್ ಹೆಂಗಂದ್ರೆ? ಅಮ್ಮ ನಾವೆಲ್ಲಿಗೆ ಹೋಗಿದ್ವು ಅಮ್ಮ 3 days? ಪೂಲಲ್ಲಿ ಆಟ ಆಡ್ದ ನೀನು? ಮತ್ತೆ ಹೋಗೋಣ? ತಿಂದಿನ ಅಂದ್ರೆ ಕರ್ಕೊಂಡು ಹೋಗಲ್ಲ ನೀನು. ಹೋಗೋಣ ಬೇಡ? ಕುಕ್ಕಿಯಾ? ಕುಕ್ಕಿನೂ ಕರ್ಕೊಂಡು ಹೋಗೋಣ ಆಯ್ತಾ? ಪೂಲಲ್ಲಿ ಹೆಂಗ್ ಆಟ ಆಡ್ದೆ ನೀನು? ಕುಕ್ಕಿಗೆ ಮಮ್ಮ ಬೇಡವಳೆ, ನೀನು ತಿನ್ನು ಫಸ್ಟು. ನಾನು ಪೂಲಿಗೆ ಬರ್ತೀಯಲ್ಲ ನೀನು. ಮತ್ತೆ ತಿನ್ಸೋದೇ ದೊಡ್ಡ ತಲೆ ಔಟ್ ಆಗ್ಬಿಡುತ್ತೆ. ಪೂಲ್ಗೆ ಹೋಗಿದ್ವಲ್ಲಮ್ಮ ನಾವು 3 days, ಕಾರಲ್ಲಿ ಹಿಂದೆ ತಾಚಿ ಮಾಡ್ಕೊಂಡು. ಹೊಟ್ಟೆ ಫುಲ್ ಆಯ್ತಾ? ಅರ್ಧ ತಿಂದಿದ್ದಾಳೆ, ಪರವಾಗಿಲ್ಲ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ತಿಂದ್ಬಿಡ್ತಾಳೆ ಸರ್ ಅಂತ, ಆಮೇಲೆ ಈ ಥರ ಕಷ್ಟ. ಸೊ ಪರವಾಗಿಲ್ಲ, ತಿಂದ್ಲು. ಸಾಕಾ? ಆನಿಯನ್ನ ಏನಾಗ ತೋರಿಸು. ಓ ಆನಿಯನ್ ಸಿಪ್ಪೆ ನೀನೇ ತಾನೇ ತಂದಿರೋದು? ನೀನೇ? ಯಾರಿಲ್ಲ ಆನಿಯನ್ ಸಿಪ್ಪೆ ಎಲ್ಲ ಹಾಲಲ್ಲಿ ತಗೊಂಬಂದು ಹಾಕಿರೋದು? ತೋರಿಸಿ ಮುಖ. ನೀನಾ? ಪೂಲಲ್ಲಿ ಹೆಂಗೆ ಆಟ ಆಡ್ದಯ್ಯ ನೀನು? ಯಾ ನಾವೆಲ್ಲೋಗಿದ್ವಿ ಹೇಳು? ಯಾವ ಊರಿಗೆ ಹೋಗಿದ್ವಿ ಅಮ್ಮು? ಮೈಸೂರು ಅಜ್ಜಿಯಾ? ಮತ್ತೆ ಮೈಸೂರಲ್ಲಿ ಯಾರಿದ್ರು? ಮತ್ತೆ ಅಂಕಲ್ ಯಾರು? ಚಿಕ್ಕಪ್ಪ? ಅಂಕಲ್ ಚಿಕ್ಕಪ್ಪ ಅಲ್ಲೋಗಿದ್ವಾ? ನೀನಲ್ಲಿ ಟ್ಯೂಷನ್ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದ? ಅಜ್ಜಿ ಮೇಲೆ ಕುತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದ? ಆದ್ಮೇಲೆ ಮತ್ತೆ ಹೋಗಿದ್ವಿ? ಪೂಲ್. ಯಾವ ಊರದು? ವಾಯ್ನಾಡ್. ಯಾವ ಊರು ಹೇಳು? ವಾಯ್ನಾಡ್. ಅಜ್ಜಿಯಾ? ಮತ್ತೆ ಹೋಗೋಣ ಅಜ್ಜಿ ಹತ್ರ? ಯಾಕೆ ಬೇಡ? ಮೈಸೂರು ಹತ್ರ ಹೋಗೋಣ. ಮತ್ತೆ ನೀನು ಟ್ಯೂಷನ್ ಚಿಕ್ಕಪ್ಪನೂ ಅಲ್ಲೇ ಇರ್ತಾರೆ. ಚಿಕ್ಕಿ ಹುಬ್ಳಿ. ಹೋಗೋಣ. ಓಕೆ ಬಾ, ಡ್ರೆಸ್ ಇಟ್ಕೊ ನಿಂದೆಲ್ಲ. ಬಾ ಡ್ರೆಸ್ ಇಟ್ಕೊ, ಬಾ ನಿಂದು ಹೋಗೋಣ. ಎಲ್ಲಿ? ಆಯ್ತಾ ಸರಿ ಬಾ ಹೋಗೋಣ. ಬಾ ಡ್ರೆಸ್ ಇಟ್ಕೊಂಡು. ಓಕೆ ಎಲ್ಲರಿಗೂ ಹಾಯ್ ಮಾಡಮ್ಮು. ಅನ್ನ ಹತ್ಕೊಂತ ಕೈಗೆ ನನಗೆ ಹಾಕು. ಅನ್ನ ಸರಿ ಎಲ್ಲರಿಗೂ ಹಾಯ್ ಮಾಡು. ಹಾಯ್ ಮಾಡು, ಕೊಡ್ತೀನಿ. ಏನಾಯ್ತು? ಬೇಕಾ? ಓಕೆ ತಿನ್ನಿಸ್ತೀನಿ. ಕಣತ ಬಾ. ಸೊ ಎಲ್ಲ ಬಟ್ಟೆ ವಾಶ್ ಮಾಡೋಕ್ಕಾಕಿತ್ತು, ಎಲ್ಲ ಒಣಗಾಕಿದೆ, ಎಲ್ಲ ಹಾಕಿದೆ. ಇನ್ನೊಂದು ಸ್ವಲ್ಪ ಇದೆ. ಈಗ ನಾ ಹೆಲ್ಪ್ ಮಾಡ್ತಾ ಇದ್ದಾಳೆ ಒಂದೊಂದೇ ಕೊಡೋಕ್ಕೆ. ಕೊಡಮ್ಮ, ಒಂದೊಂದೇ ಕೊಡು. ಎಸ್ ಥ್ಯಾಂಕ್ ಯು. ಆಯ್ತಾ ಅಮ್ಮು? ಹಾಂ ಇನ್ನೂ ಇದಾವಾ? ಕೊಡು. ಆಯ್ತಾ ಅಮ್ಮ ಬಟ್ಟೆ? ನೋಡು ಕರೆಕ್ಟಾಗಿ ನೋಡು. ಆಯ್ತಾ? ಅಮ್ಮ ಗುಡ್ ಗರ್ಲ್ ಏನ. ಸರಿ ಬಾ. ಯಾರು ಟಿವಿ ಆನ್ ಮಾಡಿ ಬಂದಿರೋದು? ರಂಗೋಲಿ ಹಾಕಿದೆ, ಎಲ್ಲ ಹಾಳು ಮಾಡಿದ್ಲು, ಮತ್ತೆ ಗುಡುತ್ತೆ. ಯಾಕೋ ಅಲ್ಲಿ ಬಿಟ್ಟಿದೆ. ಏನಿ ಅದು? ಕ್ಯಾಟ್ ನಿಂದು ತರ. ಏನದು? ನನ್ನ ಅಲ್ಲಿ ಕ್ಯಾಟು. ಅಲ್ಲಿ ಅದಕ್ಕೆ ಚಿಕ್ಕದಮ್ಮ ಅದು. ಹೌದಾ? ಮಮ್ಮಿ ಶೂಟ್ ಮಾಡ್ತಾರೆ. ಅಯ್ಯೋ ಎತ್ಕೊಳ್ತೀಯಾ? ಬಾ 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 ಟಾಮಿ ಟಾಮಿ
చూడమ్మ బా 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 చూసావా ఎంత వస్తాయో వాళ్ళ కేరింగ్ తెలిసేవి ಏನ್ ಬೇಕು? ಹಿಂಗೆ ಮಾಡು ಹೋಯ್ ತಗೊಳಕ್ ಹೋಗ್ತಿದ್ದಾಳೆ. ಚಿಕ್ಕದೇನು ಇಲಿ ಬೇಡು ಮತ್ತೆ ಅದಕ್ಕೆ ಹೋಗ್ತೈತ್ ನೋಡಿ ಇಯಾನ ಅಂತೂ ಅಲ್ಲೇ ಇದ್ದಾಳೆ, ಬೆಕ್ಕು ಬಂದ್ಬಿಟ್ಟಿದೆ ಅಂತ. ಸೊ ಅದಕ್ಕೆ ಅವಳು ಫಸ್ಟ್ ಹಾಲು ಇಟ್ಟಿದ್ದೀನಿ, ಅವಳು ಬರೋಷ್ಟಿಗೆ ತಣ್ಣಗಾಗುತ್ತೆ. ಅಷ್ಟೊತ್ತಿಗೆ ನಾನು ಟೀ ಮತ್ತು ಪಾರ್ಲೆಜಿ ಇತ್ತು. ತುಂಬ ದಿನ ಆಯಿತು ಪಾರ್ಲೆಜಿ ತಿಂದು, ಅದಕ್ಕೆ ನೋಡೋಣ ಇವತ್ತು ತಿನ್ನೋಣ ಅಂತ. ಸೊ ನಾನು ಟೀ ಮತ್ತು ಪಾರ್ಲೆಜಿ ತಿಂತೀನಿ. ಅವಳು ಅಷ್ಟು ತಿನ್ನೋಷ್ಟು ಒಳಗಡೆ ಬಂದುಬಿಟ್ರೆ ಮತ್ತೆ ಗೊತ್ತಿಲ್ಲ, ಆಟ ಆಡ್ತಾ ಇದ್ದಾಳೆ ಅಲ್ಲಿದ್ದಾಳೆ. ಸೊ ಅವಳು ಬರೋಷ್ಟಕ್ಕೆ ಮುಂಚೆ ನಾನು ಟೀ ಕುಡ್ಕೊಂಡ್ಬಿಡ್ತೀನಿ. ಅಷ್ಟೊತ್ತಿಗೆ ಹಾಲು ಕೂಡ ಅವಳು ತಣ್ಣಗಾಗುತ್ತೆ. ಸೊ ಟ್ರಿಪ್ಪಿಗೇನೋ ಹೋಗ್ಬಿಟ್ಟು ಬರ್ತೀವಿ. ಬಂದಮೇಲೆ ರಿಟರ್ನ್ ಬಂದಮೇಲೆ ಬ್ಯಾಗ್ ಖಾಲಿ ಮಾಡೋದಿರುತ್ತಲ್ವ, ಅದೇ ಒಂದು ದೊಡ್ಡ ಕೆಲಸ. ಸೊ ಅಲ್ಲಿದ್ದ ಬೇರೆ ನಾನು ಎಲ್ಲ ಎತ್ಕೊಬಂದ್ಬಿಟ್ಟಿದ್ದೆ. ಯಾವಾಗ ಹೋದ್ರೂ ಅಷ್ಟೇ ತೊಗೊಂಬರ್ತೀವಿ, ಬಟ್ ಯೂಸ್ ಮಾಡ್ತೀವಿ ಇಲ್ಲೋ ಅದು ಸೆಕೆಂಡ್ರಿ. ತೊಗೊಂಡಂತರೂ ಬಂದು ಹಂಗೆ ಫುಲ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಹೋಟೆಲೆಲ್ಲ ಕಾಂಪ್ಲಿಮೆಂಟ್ರಿ ಕೊಟ್ಟಿರ್ತಾರಲ್ಲ, ತೊಗೊಂಬರೋದು ಎಲ್ಲಿ ಹೋದಾಗೆಲ್ಲ ಹೋಗಿ ತೊಗೊಂಬರ್ತೀವಿ. ನೀವು ಹಿಂಗೆ ಮಾಡ್ತೀರಾ? ಸೊ ತೊಗೊಂಡೇನೋ ಬಂದುಬಿಡ್ತೀವಿ, ಆಮೇಲೆ ಯೂಸೇ ಆಗೋಲ್ಲ. ಇದಂತೂ ನಾನಂತೂ ಇದೆಲ್ಲ ಕುಡಿಯೋಲ್ಲ, ಬಟ್ ತೊಗೊಂಬಂದಿರ್ತೀನಿ ಎಮರ್ಜೆನ್ಸಿ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ. ಸೊ ಇದೆಲ್ಲ ಶುಗರು ಎಲ್ಲ ತೊಗೊಂಬಂದಿದ್ದೀನಿ. ಇದೆಲ್ಲ ಕಿಟ್ ಕೊಟ್ಟಿದ್ದಾರೆ, ಡೆಂಟಲ್ ಕಿಟ್, ಮತ್ತು ಬಾಚಿನ್ಕೆ ಬೇರೆ ಕೊಟ್ಟಿದ್ದಾರೆ. ಸೋಪು, ಬಾಡಿ ವಾಶ್ ಕಿಟ್ ಎಲ್ಲ ಇದೆ. ಸೊ ಇದೆಲ್ಲ ನೆಕ್ಸ್ಟ್ ಟ್ರಿಪ್ ಹೋಗ್ಬೇಕಾದ್ರೆ ಯೂಸ್ ಆಗುತ್ತಲ್ಲ. ಟಿಶ್ಯೂ ಕೂಡ ರೋಲ್ ಹಂಗೆ ಇತ್ತು. ಸೊ ನೆಕ್ಸ್ಟ್ ಟ್ರಿಪ್ ಎಲ್ಲಾದರೂ ಹೋಗ್ಬೇಕಾದ್ರೆ ಇಮಿಡಿಯೇಟಾಗಿ ಇದನ್ನಷ್ಟೇ ತೊಗೊಂಡು ಹೋಗ್ಬಿಡ್ಬೋದಲ್ವ ಅಂತ ತೊಗೊಂಬಂದಿದ್ದೀನಿ. ಇನ್ನು ಎಲ್ಲ ಎತ್ತಿಟ್ಕೋಬೇಕು. ಇದು ಕೂಡ ಇಲ್ಲೂ ಸ್ವಲ್ಪ ಇದೆ. ಸೊ ನಾವು ಸ್ಟೇ ಮಾಡಿದ್ದು 2 ಹೋಟೆಲ್ ಅಲ್ವಾ. ಫಸ್ಟ್ ಹೋಗಿದ್ದು ಈ ಹೋಟೆಲ್ಗೆ Y3, ಆಮೇಲೆ ಹೋಗಿದ್ದು ಇದಕ್ಕೆ ಲೇಕ್ ರೋಸ್ ವೈನಾಡ್. ಎರಡೂ ರೆಸಾರ್ಟ್ ತುಂಬ ಚೆನ್ನಾಗಿತ್ತು. ನನಗೆ ಇದರಲ್ಲಿ ಪೂಲ್ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ಎಲ್ಲ ಎತ್ತಿಟ್ಕೋಬೇಕು. ಯಾನ ಎದುರುಗಡೆ ಮನೆ ಹೋಗಿದ್ದಾಳೆ. ಮತ್ತೆ ರಂಗೋಲಿ ಹಾಕ್ದೆ ನಾನು, ಎಲ್ಲ ಕೆಡಿಸ್ಬಿಟ್ಟಿದ್ಲಾ, ತಿರ್ಗಾ ಇನ್ನೊಂದು ಹಾಕ್ದೆ. ಇದು ಕೆಡಿಸಿದ್ರೆ ಹೇಳಿದ್ದೀನಿ, ಗೊತ್ತಿಲ್ಲ, ಎದುರ್ಕೊಳ್ಳಲ್ಲ ಬಟ್. ಸೊ ಇದೆಲ್ಲ ಎತ್ತಿಡ್ಬೇಕಿನ್ನ. ಆಮೇಲೆ ಇಷ್ಟು ಪಾತ್ರೆ ಇದೆ, ಸ್ವಲ್ಪ ಇದೆ. ಒಂದೇ ಸರಿ ನೈಟಿಗೆ ಲೋಡ್ ಮಾಡಿಬಿಡ್ತೀನಿ. ಬೆಳಗ್ಗೆ ಮಾಡಿದ್ದು ಇನ್ನೂ ಇಷ್ಟಿದೆ. ಕುರ್ಮ ಒಂದು ಜಸ್ಟ್ ಟೀ ಮಾಡ್ಕೊಂಡು ಕುಡ್ದೆ. ನೋಡಿ ಏನೋ ಚೆಲ್ಲಿದ್ದ ದೇವ್ರ ಮನೇಲಿ ಅಕ್ಕಿ, ಅದರಿಂದ ಎಲ್ಲ ಉಲ್ಟ ಬಿದ್ದುಬಿಡ್ತು. ಕಳಸನೇ ಎಲ್ಲ ಚೆಲ್ಲಿ, ನೀರೆಲ್ಲ ಚೆಲ್ಲಿ ಕೆಲಸ ಕೊಟ್ಟಿದ್ದಾಳೆ ಇವತ್ತು ನನಗೆ. ಸೊ ಇದು ನಮ್ಮ ಅತ್ತೆ ಕೊಟ್ಟರು. ಇದು ಮೈಸೂರಿಗೆ ಹೋಗಿದ್ವಲ್ಲ, ಅಲ್ಲಿ ಪಕ್ಕದ ಮನೆ ಫಾರ್ಮ್ ಹೌಸ್ ಇದೆ, ಬೆಳೆಸ್ತಾರೆ ಅಂತ ಅವ್ರು ಕೊಟ್ಟಿದ್ರಲ್ಲ. ಅತ್ತೆ ವಾಣಿ ಅತ್ತೆ ನಂಗಿದು ತೊಗೊಂಡೋಗು ಅಂತ ಕೊಟ್ಟಿದ್ದಾರೆ. ಒಂದು ಸೋರೆಕಾಯಿ ಇದೆಲ್ಲ, ಮತ್ತು ಇದು ಬದನೆಕಾಯಿ ಇಷ್ಟು ಚಿಕ್ಕದಿದೆ ನೋಡಿ. ಇದಕ್ಕೆ ವಾಂಗಿಬಾತ್ ಮಾಡೋಣ ಅಂತ ಇದನ್ನು. ಸೊ ಇದರಿಂದ ಸಾಂಬಾರು ಅಥವಾ ಏನಾದರೂ ಮಾಡಬೇಕು, ಪಲ್ಯ ಅದು ಕೊಟ್ಟಿದ್ದಾರೆ. ಅದೇ ಆಮೇಲೆ ಇದು ಕೂಡ ಕೊಟ್ಟಿದ್ದಾರೆ, ಮನೇಲಿ ಮಿಕ್ಸರ್ಸ್ ಮಾಡಿದರು. ಮತ್ತು ಎಷ್ಟಿದೆ ಬನಾನಾ ಚಿಪ್ಸ್ ಎಲ್ಲ ತೊಗೊಂಬಂದಿದ್ನಲ್ಲ, ಎಲ್ಲ ಈ ಥರ ಹಾಕಿಟ್ಬಿಟ್ಟಿದ್ದೀನಿ ಹೇರ್ ಟೈಟ್. ನನ್ನ ಫೇವ್ರೆಟ್ ಇದು. ಎಷ್ಟು ಈ ಥರ ಟೇಸ್ಟ್ ಇಲ್ಲೆಲ್ಲೂ ಸಿಕ್ಕಲ್ಲ, ನಾವೆಲ್ಲಿ ತೊಗೊಂಡ್ರು ಸಿಕ್ಕಲ್ಲ. ಅಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ. ಸೊ ಅದಕ್ಕೆ ಈ ಥರ ಹಾಕಿಟ್ಬಿಟ್ಟಿದ್ದೀನಿ, ಆರಾಮಾಗಿ ತಿನ್ಬೋದು ಸಾಯಂಕಾಲ ಟೈಮ್. ಸೊ ಬೇಗ ಅದು ಎತ್ತಿಟ್ಬಿಡೋಣ ಅವಳು ಬರೋಷ್ಟಿಗೆ. ಬ್ಲ್ಯಾಂಕೆಟ್ ಇದೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಇತ್ತು, ಅದು ಕೂಡ ವಾಶ್ ಮಾಡಿ ಒಣಗಾಕಿದ್ದೀನಿ. ಸೊ ಇದು ಕಳೆದೋಗಿತ್ತಂತ ಹೇಳಿದ್ನಲ್ಲ, ಸಿಕ್ಕಿದೆ. ಈ ಥರ ಇರೋದು. ಎಷ್ಟೊಂದು ದಿನ ಆಯಿತು ಇಟ್ಕೋಬೇಕಂತ ಇದ್ದೆ. ಇವಾಗ ಇಟ್ಕೊಂಬಿಡೋಣ, ಇಲ್ಲಾಂದರೆ ಅಷ್ಟೇ ಆಲ್ರೆಡಿ ಆಯಿತು. ಇಟ್ಕೊಳ್ದೆ ಒಂದು 5 days ಆಯಿತು. ಸೊ ಇವತ್ತು ಇಟ್ಕೊಳ್ಳೋಣ ಅಂತ ಇಟ್ಕೊಂಡೆ. ಫೈನಲಿ ತುಂಬ ದಿನ ಆಗ್ಬಿಟ್ಟಿತ್ತು, ಬಿಟ್ಟರೆ ಇನ್ನೂ ಹೋಗೇ ಬಿಡುತ್ತೆ ಅಂತ. ಹಾಗೆ ಬಾತ್ರೂಮ್ ಕೂಡ ಫುಲ್ ಕ್ಲೀನ್ ಮಾಡಿದೆ. ಅಂದರೆ ಡೀಪ್ ಕ್ಲೀನ್ ಏನು ಮಾಡಿಲ್ಲ, 1 ಲೆವೆಲ್ಗೆ ಮಾಡಿದ್ದೀನಿ. ಯಾಕಂದ್ರೆ ಇನ್ನೊಂದು 10 daysಲ್ಲಿ ಮತ್ತೆ ಕ್ಲೀನ್ ಮಾಡೋಕ್ಕೆ ಬರ್ತಾರೆ. ಸೊ ಇದು ಇನ್ನೊಂದು ಸ್ವಲ್ಪ ವಾಶ್ ಮಾಡೋಕ್ಕಿದೆ, ಎಲ್ಲ ಸ್ವಲ್ಪ ಕಲರ್ ಇದಾಗಿದೆ ನೋಡಿ. ಅದಕ್ಕೆ ಇದೊಂದಿಷ್ಟು ತೆಗೆದ್ಬಿಟ್ಟು ವಾಶ್ ಮಾಡಬೇಕು, ಇದೊಂದು ಕೆಲಸ ಇದೆ.
ಬಂದ್ಲುಯ್ಯ ನೋಡಿ ಅವಳ್ದು ಟಾಯ್ಸ್ ಆಟ ಆಡು ಆಟ ಆಡೋಣ ಅಂದರೆ ಇದನ್ನ ಎತ್ಕೊಂಬಂದು ಇಲ್ಲಿ ಹಾಲಲ್ಲೆಲ್ಲ ಹಿಂಗೆ ಬಿಸಾಡಿ ಇದು ಎತ್ತಿಡೋಷ್ಟಕ್ಕೆ ನಂದು ಕತೆ ನನ್ನ ಸೊಂಟ ಮುರಿತು ಅಯ್ಯ. ಆಲ್ರೆಡಿ ಎತ್ತಿಟ್ಟಿದ್ದೀನಿ, ತಿರ್ಗಾ ಎಲ್ಲ ಡಬಾಕ್ಬಿಡ್ತಾಳೆ, ತಂದಿದ್ದನ್ನ ಹಿಂಗೆ ಉಲ್ಟಾಕ್ಬಿಡ್ತಾಳೆ. ಅದು ಖಾಲಿ ಮಾಡಿ ಇವಾಗ ಇದ್ರಲ್ಲಿ ಕುತ್ಕೊಂಡು ವೀಲ್ಸ್ ಇದೆಯಲ್ಲ ಹಿಂಗೆ ಹಿಂಗೆ ತಳ್ಳಾಡ್ಕೊಂಡು ಆಡೋದು. ಅಯ್ಯ ಹೋಗ ಟಾಯ್ಸ್ ಎಲ್ಲ ಅದಕ್ಕೆ ಹಾಕು. ನೀನು ಅಲ್ಲೇ ಕೂತ್ಕೊಂತೀಯಾ? ಅಪ್ಪ ಅದೇ ಈಗೇನು ಮಾಡೋದು ಅಡುಗೆ ಅಂತ ನೋಡ್ತಾ ಇದ್ದೆ. ಹೆಂಗಿದ್ರು ಪೂರಿ ಇಟ್ಟಿದ್ದು ಇದೆ ಅಂತ ಹೇಳಿದ್ನಲ್ಲ, ನಾನು ಪೂರಿ ಇದೆ, ಕಾಳು ನೆನೆಸಿದ್ದೀನಿ, ಮೊಳಕೆ ಬರ್ಸೋಣ ಅಂತ. ಯಾವಾಗ ಮಾಡೋಕ್ಕೆ ಮೊಳಕೆ ಬಂದಮೇಲೆ ಸಾಂಬಾರು ಮಾಡೋಣ ಅಂತ. ರೈಸ್ ಕೂಡ ಮಧ್ಯಾಹ್ನ ಮಾಡಿದ್ದು ಮಿಕ್ಕಿದೆ. ಇವಾಗ ರೈಸ್ ಬಿಡೋಣ ಅಂತ ಇಟ್ಟಿದ್ದೀನಿ. ಇದು ಇದೆಯಲ್ಲ ವಾಂಗಿಬಾತ್ ಮಾಡಿಬಿಡೋಣ ಅಂತ. ಎದೊಳ್ತೀಯಾ? ಮತ್ತೆ ಯಾಕೆ ಕುತ್ಕೊಂಡೆ? ಬಾ. ತಲೆ ಸ್ನಾನ ಮಾಡಿಸಿದ್ದೀನಿ ಇವತ್ತು. ಎಲ್ಲ ಹೆಂಗಾಗಿದೆ, ಚೆನ್ನಾಗಿ ಬಾಚ್ಬಿಟ್ಟು ಜುಟ್ಟು ಹಾಕ್ಬೇಕು ಆಮೇಲೆ. ಅಲ್ಲ ಅಯ್ಯ ಕೈಗೆ ಸಿಗಲ್ಲ, ಬಾಚಣಿಕೆ ಹಿಡಿದ್ರೆ ಸಾಕು ಓಡ್ತಾಳೆ. ಎಷ್ಟು ನಾಟಿ ಆಗಿದೆ ಅಯ್ಯ ನೀನು. ಆಯ್ತು ಅಯ್ಯೋ ಬಿತ್ತು. ಏ ಮೈಕ್ ತಗೊಮ್ಮ, ಮೈಕ್ ಹಾಡು ಹೇಳಮ್ಮ. ಮೈಕ್ ಇದು ಹಿಂಗೆ ಹಿಡ್ಕೊಂಡು ಹಾಡು, ಹಿಡ್ಕೊ. ದಿಡಿಕ್ಕ ಹಾಡು ಹೇಳು. ನೀನು ಹಾಡು ಹೇಳ್ತೀಯಲ್ಲ, ಹೆಂಗೆ ಹಾಡು ಹೇಳ್ತೀಯ? ಏನ ಹಾಡೆಲ್ಲ ಹೇಳ್ತಾಳೆ ಗೊತ್ತಾ? ಮೋಯ ಮೋಯ ಅಂತಾಳೆ, ದಿಡಿಕ್ಕ ಹೇಳ್ತಾಳೆ. ಹಾಡು ಮತ್ತೇನು ಆಡ್ತೀಯ? ದತನ ಮೋಯ ಮೋಯ. ಮತ್ತೇನು ಸಾಂಗ್ ಹೇಳ್ತೀಯ? ದಿಡಿಕ್ ಇಲ್ಲ, ದಿಡಕ್ಕ ಇಲ್ಲಿ ಹಿಡ್ಕೊಂಡು ಹೇಳು. ಹಾಂ ಹೇಳು. ಆಮೇಲೆ ದರ್ಶನ ಬಾಣದಾರಿ. ಏಯ್ ಬಿಡು, ಅದೆಲ್ಲ ಬಾಲಿಟ್ಕೊಬಾರ್ದು. ಇವಾಗ ಹೇಳು. ಬಾಣದಾರಿಯಲ್ಲಿ ಹಾಡೆಂಗೆ? ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. ಹೇಳು, ನನ್ನ ಪುಟ್ಟ ಕಂದ. ಅದು ಬಾಯಲ್ಲಿ ಇಟ್ಕೊಬಾರ್ದಿಯಾ? ಡೇಂಜರ್ ಹಂಗೆಲ್ಲ ಮಾಡಿದ್ರೆ ನಿಂಗೆ ಕೊಡಲ್ಲ ನೋಡಿ ಆಟ ಆಡೋಕ್ಕೆ. ಮತ್ತೆ ಬಾಯಲ್ಲಿ ಇಟ್ಕೋಬಾರ್ದು. ಹಾಡು ಹೇಳು. ಮೈಕ್ ತರ್ಸೋಣ ನಿನಗೆ, ಪಪ್ಪಾಗೆ ಹೇಳಿ. ನಾವು ಹೊಸ ತರ್ಸೋಣ. ಎದುರುಗಡೆ ಮನೆಗೆ ಹೋಗ್ಬಿಟ್ಟು ಅವ್ರದ್ದು ಮೈಕ್ ಇದೆಯಲ್ಲ, ಕೇಳ್ತಾ ಇರ್ತಾಳೆ ಮೈಕ್ ಅಂತ. ಕಿರಣ್ ತರೋಣ ಅಂತ ಹೇಳಿದ್ರು, ಬಟ್ ನನಗದೊಂದು ಟೆನ್ಷನು. ತಂದ್ಬಿಟ್ಟು ಅದನ್ನೇ ಹಿಡ್ಕೊಂಡು ಆಮೇಲೆ ಚೆಂದಲ್ಲಿ ತಿಂದಾಕ್ ಕೊಡ್ತಾಳೆ ಅಂತ ಅಂದ್ಕೊಂಡು ಆಮೇಲೆ ತಲೆನೋವು ಬಂದ್ಬಿಟ್ರೆ ನೋಡೋಣ. ತರೋಣ ಮೈಕು. ಮಲೇಷ್ಯಾ ಹೋದಾಗ ನೋಡಿದ್ವಿ ಮೈಕ್ನ, ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಇದೆ ಸದ್ಯಕ್ಕೆ ಇದೆ ಮೈಕು. ಆಡಿ. ಬೇರೆ ಯಾವ ಸಾಂಗ್ ಬರುತ್ತೆ ನಿಂಗೆ? ಅಮ್ಮ ಲಾಲಿ ಲಾಲಿ ಏನು ಏನು ಆಡ್ತಾವಳೆ? ಏನಮ್ಮ? ಪುಟ್ಟ ಕೈಯ ಏನಯ್ಯ ಅದು ಹೊಸ ಹಾಡು? ನೋಡಿ ಹೆಂಗೆ ಎಲ್ಲ ಬಿಸಾಡಿದ್ಯಯ್ಯ. ಯಾರು ಎತ್ತಿಡ್ತಾರದು? ಅದೆಲ್ಲ ಯಾರು ಎತ್ತಿಡ್ತಾರೆ ಹೇಳು? ಟಾಯ್ಸ್ ಅಲ್ಲ, ಎದ್ದೋಳಿಸ್ಬೇಕಾ? ಬಾ. ಬಂತಪ್ಪ, ಹುಲಿ ಬಂತು. ಇಳಿ, ಕೆಳಗಿಳಿ. ಹೋಗೋದೆಲ್ಲ ಟಾಯ್ಸ್ ಎತ್ತಿಡು ಡಬ್ಬಕ್. ನಾನ್ ಮಾಡ್ಬೇಕಾ? ಯಾರ್ದು ಟಾಯ್ಸ್? ನಂದಲ್ಲ, ನಿಂದು. ಯಾರೆಲ್ಲ ಬಿಸಾಡಿದ್ದು? ಅದು ನಂದಲ್ಲಪ್ಪ ಟಾಯ್ಸು. ನಾವಲ್ಲಪ್ಪ ಹೇಳ್ತಾಳೆ ನೋಡಿ, ಕ್ಯೂಟಾಗಿ ಹೇಳ್ತಾಳೆ. ಬೇಗ ಬನ್ನಿ. ಎಲ್ಲಿಗೆ ಬರ್ಲಿಯ್ಯ? ನಾವಲ್ಲಪ್ಪ ಹೇಳು. ನಾವಲ್ಲಪ್ಪ ವಲ್ಯಪ್ಪ ಹೇಳು ಇನ್ನೊಂದ್ಸರಿ. ವಲ್ಯಪ್ಪ. ಅದೆತ್ತಿಡಮ್ಮ, ಅದೆತ್ತಿಡಮ್ಮ. ಎಲ್ಲಿಗೆ ಬರ್ಲಿ? ನಾನು ಕುತ್ಕೋಬೇಕು ಆಟ ಆಡಕ್ಕೆ. ಅಡುಗೆ ಮಾಡ್ಬೇಕಮ್ಮ, ವಾಂಗಿಬಾತ್ ಮಾಡೋಣ. ಸರಿ ಬಾ. ಆಯ್ತು ಕುತ್ಕೊಂಡೆ. ಏನು ಆಟ ಆಡೋಣ? ನನ್ನ ಮೇಲೆ ಕುಂತು ಬಿಡ್ಬೇಕು. ಹೊಟ್ಟೆದೈ ನನ್ನ ಮೇಲೆ ಕುತ್ಕೋಬೇಕು ಅವಳಿಗೆ. ಕೆಳಗಂತೂ ಇಕ್ಕಲ್ಲ, ನನ್ನ ಮೇಲೇನೇ ಕುತ್ಕೋಬೇಕು.
ಅಡುಗೆ ಯಾವಾಗ ಮಾಡೋಣ? ಪಪ್ಪ ಬರ್ತಾರೆ, ಟೈಮ್ ಆಯಿತು. ಹೆಂಗದು ಆನ್ ಮಾಡೋದು? ಕಲ್ತು ಬಿಟ್ಲು ನೋಡ್ರಿ ಅದು ಫ್ಯಾನ್. ಮೊದಲು ಬರ್ತಾ ಇರಲಿಲ್ಲ, ಇವಾಗ ಗೊತ್ತಾಗ್ಬಿಟ್ಟಿದೆ. ಹೆಂಗೆ? ವಾವ್, ಚಳಿ ಹೋಗ್ತಿದೆ ಅಮ್ಮು, ಗಾಳಿ ಬರ್ತಿದೆ. ಸಾಕು ಸಾಕು. ಎಷ್ಟು ಟಾಯ್ಸ್ ಇದ್ದಾವೆ ನಿನಗೆ. ಇದು ಎಲ್ಲಿ ಹೋದಾಗ ತಂದಿದ್ದು? ಒಡಿಸ್ಸಾಗೆ ಹೋದಾಗ ತಗೊಂಬಂದಿದ್ದು. ಒಡಿಸ್ಸಾ ಕರೆಕ್ಟ್? ಹಾಂ, ಒಡಿಸ್ಸಾನಾ? ಎಲ್ಲೋ ಕರೆಕ್ಟ್, ಒಡಿಸ್ಸಾಗೆ ಹೋದಾಗ ತಗೊಂಡಿದ್ದಲ್ಲ ಅಮ್ಮ ಅದು. ಅಲ್ಲಿ ಹೋದಾಗ ಏನು ಅದು ಹಾಳಾಗ್ಬಿಟ್ಟಿದೆ. ಈಗ ಚಾರ್ಜ್ ಮಾಡಿದ್ರು ಚಾರ್ಜೇ ಆಗ್ತಾ ಇಲ್ಲ ಇದು. ಪಪ್ಪಗ ಸರಿ ಬಿಡು, ಹೊಸ ತರಬೇಕಷ್ಟೆ. ಅದು ವರ್ಕ್ ಆಗ್ತಾ ಇಲ್ಲ, ಹಾಳಾಗ್ಬಿಟ್ಟಿದೆ. ಸೊ ಎಷ್ಟೊತ್ತು ಒಂದು ಅರ್ಧ ಗಂಟೆ ಇಯಾನ ಜೊತೆ ಆಟ ಆಡಿದೆ. ಹಿಂಗೆ ಯಾವಾಗಲೂ ಅವಳಿಗೆ ನಾನು ಇರಲೇಬೇಕು ಜೊತೆಗೆ. ಆಟ ಆಡ್ಕೊಂಡಿದ್ರೇ ಅವಳು ಇರ್ತಾಳೆ, ಇಲ್ಲಾಂದರೆ ಇರೋದೇ ಇಲ್ಲ. ಸೊ ಹಂಗೆ ಆಟ ಆಡಾದ್ಮೇಲೆ ಇನ್ನೇನು ಕಿರಣ್ ಬರೋ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮನೆಗೆ ಕರ್ಕೊಂಬಂದು ಕುಂಡಿಸ್ದೆ, ಅಡುಗೆ ಮಾಡೋಣ ಅಂತ. ಅಷ್ಟೊತ್ತಿಗೆ ಹಾಲು ಕೂಡ ಬಂತು. ಹಾಲು ತೊಗೊಂಬಂದು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಅಲ್ಲಿ ಜೋಶ್ನ ಬಂದಿದ್ರು ಎದುರುಗಡೆ ಮನೆಯವರು. ಅವ್ರು ಕರ್ಕೊಂಡು ಹೋದ್ರು. ನನಗೂ ಒಳ್ಳೇದಾಯಿತು, ಅವ್ರು ಹೋದ್ರಲ್ಲ ಅಂದ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ವಾಂಗಿಬಾತೆ ಮಾಡಿಬಿಡೋಣ ಅಂತ. ಸೊ ಅದಕ್ಕೆ ಫಸ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಚನ್ನದ ದಾಲ್ ಮತ್ತು ಉರದ್ ದಾಲ್ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿ ಅದಕ್ಕೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ಆನಿಯನ್ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆಮೇಲೆ ಇದು ಬದನೆಕಾಯಿ ನಾನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ. ಇಲ್ಲಾಂದ್ರೆ ಹಾಗೆ ಇಟ್ಬಿಟ್ರೆ ಅದು ಕಪ್ಪಾಗಿಬಿಡುತ್ತೆ ಅಂದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಹಿಂಗಿದ್ರು ಏನೋ ಅಲ್ಲಿ ಕರ್ಕೊಂಡು ಹೋಗಿರಲ್ವ, ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ. ಸೊ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಬದನೆಕಾಯಿನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಬೇಕು, ಅದು ಸಾಫ್ಟ್ ಆಗೋವರೆಗೂ. ಲಾಸ್ಟಲ್ಲಿ ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಎಳೆದಾಗಿತ್ತಲ್ವ, ನೋಡಿದ್ರಲ್ಲ. ಸೊ ಅದು ಬೇಗನೆ ಕುಕ್ ಆಗಿಬಿಡುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಸ್ವಲ್ಪ ಕುಕ್ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಹುಳ್ಸೆಣ್ಣು ರಸ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪೌಡರ್ ಆ್ಯಡ್ ಮಾಡಿದ್ದೀನಿ. ಆಮೇಲೆ MTRದು ವಾಂಗಿಬಾತ್ ಪೌಡರ್ ಸಿಗುತ್ತೆ. ಸೊ ಇದು ಮನೇಲೂ ಕೂಡ ಮಾಡ್ಕೋತಾರೆ, ಬಟ್ ನಾನು ಯಾವತ್ತೂ ಮಾಡಿಲ್ಲ. ರೆಡಿಮೇಡ್ ಈ ಥರನೇ MTRದು ಪೌಡರ್ ತೊಗೊಂಡು ಮಿಕ್ಸ್ ಮಾಡಿ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡಿದ್ರೆ ಈ ಥರ ಆಯಿಲ್ ಸಪ್ರೇಟ್ ಆದರೆ ಆಯಿತು. ಇದು ಬುಲೆಟ್ ರೈಸ್ ಅಂತ ಈ ಸರಿ ತರಿಸಿರೋದು. ತುಂಬ ಚೆನ್ನಾಗಿದೆ, ಅಕ್ಕಿ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಪರ್ಮನೆಂಟ್ ಇದನ್ನೇ ತರಿಸ್ಕೊಂಬೇಡೋಣ ಅಂತ ಹೇಳಿದ್ದೀನಿ ಕಿರಣ್ಗೆ. ಅಷ್ಟು ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಮಾಡಿದ್ರು ಕೂಡ. ಸೊ ಫೈನಲಿ ವಾಂಗಿಬಾತ್ ಕೂಡ ರೆಡಿ ಆಯಿತು. ಕರೆಕ್ಟ್ ರೆಡಿ ಆಗೋಷ್ಟಕ್ಕೆ ಕಿರಣ್ ಕೂಡ ಬಂದರು. ಅವ್ರಿಗೂ ಕೂಡ ಊಟ ಹಾಕ್ಬಿಟ್ಟು ಕೊಟ್ಟೆ. ಆ್ಯಕ್ಚುಲಿ ನಿನ್ನೆ ಏನಾಗಿತ್ತು ಗೊತ್ತಾ, ಒಂದು ಫಿಶ್ಶು ಫುಲ್ ಕೆಳಗೆ ಬಿದ್ದು 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 ಹೋಗ್ತಾಯಿತ್ತು. ಯಾವುದಂದರೆ ಇದಲ್ಲ, ಅದೇ ಅದು ಫುಲ್ ಎನರ್ಜಿ ಇಲ್ದಿರೋ ಥರ ಬಿದ್ದು ಬಿದ್ದು ಕೆಳಗೆ ಹೋಗ್ತಾಯಿತ್ತು. ಏನೇನೋ ಸರ್ಕಸ್ ಮಾಡಿ ಕೊನೆಗೂ ಆ್ಯಕ್ಟಿವ್ ಮಾಡಿದ್ದೀವಲ್ಲ, ಅದಕ್ಕೆ ಏನಾಗಿತ್ತು ಏನೋ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಸಪ್ರೇಟಾಗಿ ಹಾಕ್ಬಿಟ್ಟು ಸಾಲ್ಟ್ ಹಾಕಿ ಬಿಟ್ಟು ಆಮೇಲೆ ಮತ್ತೆ 1 ಅವರ್ ಆದಮೇಲೆ ಇದಕ್ಕೆ ಮತ್ತೆ ಹಾಕಿದ್ವಿ, ಮತ್ತೆ ಆ್ಯಕ್ಟಿವ್ ಆಗಿಬಿಟ್ಟಿದೆ. ಕಿರಣ್ ಎಲ್ಲ ರಿಸರ್ಚ್ ಮಾಡಿ ಗೂಗಲಲ್ಲಿ ಹೆಂಗೆ ಏನು ಮಾಡೋದೇನು, ನಾನು ಅದು ಸತ್ತೇ ಹೋಗುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೆ ಬೇಜಾರಾಗಿ. ಬಟ್ ಮತ್ತೆ ಬಂದಿದೆ ನೋಡಿ, ಇಲ್ಲಿದೆ. ಸೊ ಇಯಾನ ಕೂಡ ಬಂದಿದ್ಲು, ಅವಳಿಗೂ ತಿನ್ನಿಸ್ದೆ. ಎಷ್ಟೊತ್ತೊಂದು ಅರ್ಧ ಗಂಟೆ ಎದುರುಗಡೆ ಆಟ ಆಡ್ತಾಯಿದ್ಲು. ಅವಳು ಬಂದಲ್ವ, ಅವಳಿಗೂ ವಾಂಗಿಬಾತ್ ಸ್ವಲ್ಪ ಮೊಸರು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ತಿನ್ನಿಸ್ದೆ, ತಿನ್ಕೊಂಡ್ಲು. ಅದಾದಮೇಲೆ ಹೆಂಗಿದ್ರು ಪೂರಿ ಇಟ್ಟಿತ್ತಲ್ವ, 1-2 ಪೂರಿ ಏನೋ ಆಗ್ತಿತ್ತು, ಹಂಗೆ ಬಿಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ, ಹಂಗೆ ತಿನ್ನಲ್ಲ, ಅದು ವೇಸ್ಟ್. ನೆಕ್ಸ್ಟು ಇನ್ನೇನು ಮಾಡಲ್ಲ ಅಂತ ಗೊತ್ತು. ಸರಿ ಬಿಡು, ಇನ್ನೇನಕ್ಕೆ ಕುರ್ಮಾ ಕೂಡ ಇತ್ತಲ್ವ, ನನಗೊಬ್ಳಿಗೆ ಪೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ 2 ಪೂರಿ ನಾನು ಮಾಡಿಕೊಂಡೆ, ಅದ್ರ ಜೊತೆ ಕುರ್ಮಾ ಕೂಡ ಇತ್ತು. ಆಮೇಲೆ ವಾಂಗಿಬಾತ್ ಕೂಡ ಇತ್ತು, ಅದು ಸ್ವಲ್ಪ ತಿನ್ಕೊಂಡೆ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಈ ಥರ ಇತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗೆ ನಿಮ್ಮ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ವೀಡಿಯೋಸ್ನೆಲ್ಲ. ಸೊ ಇನ್ನೂ ನನಗೆ ವ್ಯೂಸ್ ಎಲ್ಲ ಬಂದಷ್ಟು ಇನ್ನೂ ಮಾಡಬೇಕು ವೀಡಿಯೋಸ್ ಅಂತ ಅನಿಸುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್ ಬಾಯ್.